ಆದ್ರೆ ಪ್ರತ್ಯೇಕವಾಗಿ ಎರೆಹುಳುಗಳನ್ನೇ ಮಣ್ಣಿನ ಜೀವನಾಡಿ ಅಂತ ಯಾಕೆ ಕರೀತಾರೆ? ಆದ್ರೆ ಅಟ್ಲೀಸ್ಟ್ ಬೇಸಿಕ್ ಆದ್ರೂ ಗೊತ್ತಿದ್ರೆ ಇವತ್ತು ಕೃಷಿಯಲ್ಲಿ ಬಹಳ ಯಶಸ್ವಿ ಆಗ್ಬೋದು. ನೀರು ಹಿಡಿದುಕೊಳ್ಳುವಂತ ಶಕ್ತಿ ಯಾವ ರೀತಿ ಹೆಚ್ಚಾಗುತ್ತೆ? ಸ್ಪಂಜ್ ಏನ್ ಮಾಡುತ್ತೆ ಹೇಳಿ, ಹಿಡಿದಿಟ್ಕೊಳ್ತದೆ. ಹಾಗಿದ್ರೆ ರಿಸರ್ಚ್ ಮತ್ತೆ ಸೈನ್ಸ್ ಎರೆಹುಳುಗಳ ಬಗ್ಗೆ ಏನ್ ಹೇಳುತ್ತೆ? ಎಲ್ಲಿ ಎರೆಹುಳುಗಳ ಸಂಖ್ಯೆ ಹೆಚ್ಚಿರುತ್ತೋ ರೈತರು ಬೆಳೆಗಳನ್ನ ರಕ್ಷಿಸಿಕೊಳ್ಳೋದಕ್ಕೆ ಈ ಅರ್ಥವಂಶ ಹೇಗೆ ಹೆಲ್ಪ್ ಮಾಡ್ತವೆ? ಎಲ್ಲಿ ಎರೆಹುಳುಗಳಿರ್ತಾವೋ ಅಲ್ಲಿ ಸಾಯಿಲ್ ಮಾಯಿಶ್ಚರ್ ಕಂಟೆಂಟ್ ಚೆನ್ನಾಗಿರುತ್ತೆ. ಸಪೋಸ್ ಎರೆಹುಳುಗಳು ಮಣ್ಣಿನಲ್ಲಿ ಇಲ್ಲ ಅಂದ್ರೆ ಏನೆಲ್ಲ ತೊಂದರೆಗಳಾಗ್ಬೋದು? ನಾನು ಹೇಳೋ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನ ಅವ್ರು ಆಲ್ರೆಡಿ ಫೇಸ್ ಮಾಡ್ತಾ ಇದ್ದಾರೆ. ಎಲ್ಲ ರೈತರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಾ. ಇವತ್ತು ನಾವು ಮಾತಾಡೋವಂಥ ವಿಷಯ ನಿಮಗೆ ತುಂಬ ಸಣ್ಣದಾಗಿ ಕಾಣಿಸ್ಬೋದು, ಆದರೆ ಇದರ ಮಹತ್ವ ಅಪಾರವಾಗಿದೆ. ನಮ್ಮ ಕಾಲಡಿಯಲ್ಲಿ ನಡೆಯುತ್ತಿರುವ ಒಂದು ಅದ್ಭುತವಾದ ಲೋಕವನ್ನು ಇವತ್ತು ಪರಿಚಯ ಮಾಡ್ಕೊಳ್ಳೋಣ. ಮಣ್ಣು ಬೆಳೆಗಳಿಗೆ ಎಷ್ಟು ಮುಖ್ಯವೋ ನಮಗೆ ಗೊತ್ತೇ ಇದೆ, ಆದರೆ ಆ ಮಣ್ಣನ್ನು ಸಮೃದ್ಧಿಗೊಳಿಸುವ ಒಂದು ನಿಜವಾದ ಕಾರ್ಮಿಕ ಯಾರು ಗೊತ್ತೇ? ಅದೇ ಈ ಎರೆಹುಳುಗಳು. ಈ ಅದ್ಭುತವಾದ ವಿಷಯವನ್ನ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಮಣ್ಣು ಪುನರ್ಜೀವನ ತಜ್ಞರು KR ಉಲ್ನಾಚೇಗೌಡರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಸಾಕಷ್ಟು ಕಾರ್ಯಕ್ರಮಗಳನ್ನ ಅದೇ ರೀತಿ ಯೂಟ್ಯೂಬ್ ವಿಡಿಯೋಗಳನ್ನ ನಾನು ನೋಡಿದ್ದೆ. ಇವತ್ತಿನ ವಿಷಯಕ್ಕೆ ನೀವೇ ಸೂಕ್ತವಾದ ವ್ಯಕ್ತಿ. ಕಾರ್ಯಕ್ರಮವನ್ನ ಶುರು ಮಾಡೋಣ. ಸರ್, ಮಣ್ಣಿನ ಜೀವ ವೈವಿಧ್ಯತೆಯನ್ನು ನಾವು ನೋಡಿದಾಗ ಅದರಲ್ಲಿ ಫಂಗೈ, ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ನೆಮಟೋಡ್ಸ್ ಎಲ್ಲವೂ ಇರ್ತವೆ. ಜೊತೆಗೆ ಎರೆಹುಳುಗಳನ್ನು ಸಹ ನಾವು ನೋಡ್ಬೋದು. ಆದರೆ ಪ್ರತ್ಯೇಕವಾಗಿ ಎರೆಹುಳುಗಳನ್ನೇ ಮಣ್ಣಿನ ಜೀವನಾಡಿ ಅಂತ ಯಾಕೆ ಕರೀತಾರೆ ಸರ್? ಆಕ್ಚುಲಿ ಎರೆಹುಳುಗಳ ಬಗ್ಗೆ ಕೃಷಿಯಲ್ಲಿ ತಿಳ್ಕೊಳ್ತಕ್ಕಂಥದ್ದು ಬಹಳ ದೊಡ್ಡ ವಿಚಾರಗಳಿದೆ. ಆದರೆ ಅಟ್ಲೀಸ್ಟ್ ಬೇಸಿಕ್ ಆದರೂ ಗೊತ್ತಿದ್ರೆ ಇವತ್ತು ಕೃಷಿಯಲ್ಲಿ ಬಹಳ ಯಶಸ್ವಿ ಆಗ್ಬೋದು. ಸೊ ಅದಕ್ಕೆ ಮುಖ್ಯವಾಗಿ ಎರೆಹುಳುನ ಮಣ್ಣಿನ ಜೀವನಾಡಿ ಅಂತ ಯಾಕೆ ಕರೀತಾರೆ ಅಂತ ನಾವು ನೋಡಿದಾಗ ನೋಡಿ, ಅದರ ಕೆಲಸ ಏನು ಅಂತಂದರೆ ಮಣ್ಣಿನಲ್ಲಿ ರಂಧ್ರಗಳನ್ನು ಮಾಡುವಂಥದ್ದು, ಆ ಮಣ್ಣನ್ನು ಮತ್ತು ತ್ಯಾಜ್ಯಗಳನ್ನು ತಿಂದು ಜೀವನ ಮಾಡುವಂಥದ್ದು, ಮತ್ತು ಮಣ್ಣನ್ನು ಒಂದು ಸ್ಟ್ರಕ್ಚರ್, ಸಾಯಿಲ್ ಸ್ಟ್ರಕ್ಚರ್ನ ರೆಡಿ ಮಾಡುವಂಥ ಕೆಲಸ ಅದು ಮಾಡ್ತದೆ. ಸೊ ಯಾವಾಗ ನೋಡಿ, ಮನುಷ್ಯನಿಗೆ ನಾಡಿ ಎಷ್ಟು ಮುಖ್ಯನೋ, ಮನುಷ್ಯ ಆರೋಗ್ಯವಾಗಿದ್ದಾನ ಇಲ್ಲವ, ಬದುಕಿದಾರ ಇಲ್ವ ಅನ್ನೋದಕ್ಕೆ ಯಾವ್ದು ಮುಖ್ಯ? ನಾಡಿನೇ ಹಿಡಿದು ನೋಡ್ತಕ್ಕಂಥದ್ದು, ಹೌದಲ್ವಾ? ಅದೇ ರೀತಿ ಮಣ್ಣಲ್ಲಿ ಇದು ರಂಧ್ರಗಳು ಮಾಡತ್ತಲ್ವಾ, ಆ ರಂಧ್ರಗಳೇ ಮಣ್ಣಿನ ಜೀವನಾಡಿಗಳು. ಯಾಕೆಂತಂದ್ರೆ ಆ ರಂಧ್ರಗಳಲ್ಲಿ ಮಣ್ಣಿನೊಳಗಡೆ ಗಾಳಿ ಪಾಸ್ ಆಗತ್ತೆ ಮತ್ತು ನೀರು ಪಾಸ್ ಆಗತ್ತೆ, ಹೌದಲ್ವಾ? ಸೊ ಅದು ಸರಾಗವಾಗಿ ಪಾಸ್ ಆದ್ರೆ ಬಿದ್ದಂತ ಮಳೆಯಿಂದ ಇರಬಹುದು, ನಾವು ಕೊಟ್ಟಂತ ನೀರಿಂದ ಇರಬಹುದು, ಆ ನಾಡಿಗಳ ಮುಖಾಂತರ ಅಂತರಾಳಕ್ಕೆ ಹೋದ್ರೆ ಅಲ್ಲಿ ಮಣ್ಣು ಜೀವಂತವಾಗಿದೆ ಅಂತ ಅರ್ಥ. ಇವತ್ತು ನೋಡಿ, ಒಬ್ಬ ಮನುಷ್ಯನ ತಗೊಂಡ್ರೆ ಮನುಷ್ಯನಿಗೆ ಆ ನಾಡಿ ಮಿಡಿತ ಇಲ್ಲ ಅಂತಂದ್ರೆ ಮನುಷ್ಯನೂ ಇಲ್ಲ ಅಂತ ಹೇಳ್ತಾರೆ, ಹೌದಲ್ವಾ? ಈ ನೀರು ಕುಡ್ದಂತ ನೀರು ಹೊಳಕ್ ಹೋಗ್ಲಿಲ್ಲ ಅಂತಂದ್ರೆ ಅಲ್ಲಿಗೆ ಮನುಷ್ಯ ಸತ್ತಿದ್ದಾನೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಮಣ್ಣಿನ ಒಳಗಡೆ ಗಾಳಿ ಮತ್ತು ನೀರು ಸರಾಗವಾಗಿ ಹೋಗ್ಲಿಲ್ಲ ಅಂದ್ರೆ ಮಣ್ಣು ಸತ್ತಿದೆ ಅಂತಾರೆ. ಸೊ ಇದೇ ಈ ಎರೆಹುಳನ ಜೀವನಾಡಿಗಳನ್ನ ಸಂಪೂರ್ಣವಾಗಿ ಮಾಡ್ತಕ್ಕಂಥದ್ದು. ಅದರಿಂದ ಈ ಒಂದು ಎರೆಹುಳನ ಮಣ್ಣಿನ ಜೀವನಾಡಿ ಎಂದು ಕರೀತಾರಮ್ಮ. ಆಕ್ಚುಲಿ ಎರೆಹುಳುಗಳು ಮಣ್ಣಿನಲ್ಲಿ ಹೇಗೆ ಕೆಲಸ ಮಾಡ್ತವೆ? ಸಿಂಪಲ್ ಆಗಿ ಏನಾದ್ರೂ ತಿಳಿಸ್ಕೊಡಕ್ಕಾಗತ್ತಾ? ಎರೆಹುಳುಗಳ ಕೆಲಸ ಬಹಳ ಮಹತ್ಕರವಾದಂತ ಕೆಲಸ. ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೀನಿ, ಎರೆಹುಳುಗಳು ನಿಜವಾದ ಕಾರ್ಮಿಕರು ರೈತನಿಗೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇರ್ತೀನಿ. ಹೆಂಗೆ ಅಂತಂದ್ರೆ ನೋಡಿ, ಇವತ್ತು ನಾವು 7-8 ಫೂಟ್ ಅದು ಟನಲ್ಸ್ ಮಾಡುತ್ತೆ, ರಂಧ್ರಗಳು ಮಾಡುತ್ತೆ, ಹಾಳಕ್ಕೆ 7-8 ಫೂಟ್ ಮಾಡುತ್ತೆ. ಇದನ್ನ ನಾವು ಯಾವುದೇ ಮಿಷನರೀಸ್ ಯೂಸ್ ಮಾಡಿ ಇವತ್ತು ಮಾಡ್ಲಿಕ್ಕೆ ಆಗಲ್ಲ ಆ ರಂಧ್ರಗಳನ್ನ. ಸೊ ಅದೇ ರೀತಿ ಸಾಯಿಲ್ ಸ್ಟ್ರಕ್ಚರ್ ಏನು ಇವತ್ತು ಮೆದು ಮಾಡುತ್ತೆ ಮಣ್ಣನ್ನ. ಇವತ್ತು ಹಾರ್ಡ್ ಕಾಂಪ್ಯಾಕ್ಟ್ ಆಗಿರ್ತಕ್ಕಂಥ ಮಣ್ಣನ್ನ ಮೃದು ಮಾಡ್ತದೆ, ಅರ್ಥ ಆಯ್ತಾ? ಸೊ ಇದರಿಂದ ಈ ಎರೆಹುಳ ಏನು ಓಡಾಡ್ತದೆ ಹಾಳಕ್ಕೆ ಹೋಗಿ ಬರ್ತಕ್ಕಂಥದ್ದು ಆ ಮೇಲ್ಗಡೆ ಬಂದು ವರ್ಮಿ ಕಾಸ್ಟ್ ನ ಡೆಲಿವರಿ ಮಾಡ್ತದೆ. ವರ್ಮಿ ಕಾಸ್ಟ್. ಸೊ ಈ ವರ್ಮಿ ಕಾಸ್ಟ್ ಅಲ್ಲಿ
ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ಆಲ್ಮೋಸ್ಟ್ ನ್ಯೂಟ್ರಿಯೆಂಟ್ಸ್ ರಿಚ್ ಕಾಂಪೋಸ್ಟ್ ಅಂತ ಹೇಳ್ತೀರಿ ವರ್ಮಿ ಕಾಸ್ಟ್, ಕರೆಕ್ಟ್ ಅಲ್ಲಮ್ಮ? ಸೊ ಅಲ್ಲಿಗೆ ಏನಾಯ್ತು, ಬೆಳೆಗೆ ಬೇಕಾದಂತ ಸಮಗ್ರ ಪೋಷಕಾಂಶಗಳು ಈ ಒಂದು ವರ್ಮಿ ಕಾಸ್ಟ್ ಮುಖಾಂತರ ಅದು ಒದಗಿಸ್ಕೊಡ್ತದೆ. ಕ್ಲಿಯರಾ? ಅದಾದ್ಮೇಲೆ ಸಾಯಿಲ್ ಅಲ್ಲಿ ಬಹಳ ಮುಖ್ಯವಾಗಿ ಸೂಕ್ಷ್ಮಾಣು ಜೀವಿಗಳು, ಬೆನಿಫಿಷರಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಹಳ ಮುಖ್ಯ. ಇದನ್ನ ಹೆಂಗೆ ಅದು ಬ್ಯಾಲೆನ್ಸ್ ಮಾಡುತ್ತೆ ಅಂತಂದ್ರೆ, ಆ ಅರ್ಥವರ್ಮ್ ಗಟ್ಟು ಮೈಕ್ರೋಬ್ಸ್ ಏನಿದೆ, ಬೆನಿಫಿಷರಿ ಮೈಕ್ರೋ ಆರ್ಗ್ಯಾನಿಸಮ್ ಅಲ್ಲಿ ಏನು ಡೆವಲಪ್ ಆಗುತ್ತೆ. ಸೊ ಅಲ್ಲಿಂದ ಈ ವರ್ಮಿ ಕಾಸ್ಟ್ ಮುಖಾಂತರ ಹೊರಗಡೆ ಬಂದು ಸಾಯಿಲ್ ಅಲ್ಲಿ ಸೊ ಮೈಕ್ರೋಬಿಯಲ್ ಲೋಡ್ ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಅಲ್ಲಿಗೆ ಏನಾಯ್ತು, ನಮಗೆ ಈ ಒಂದು ಎರೆಹುಳು ಮಾಡೋ ಕೆಲಸ ನೀರು ಗಾಳಿ ಆಡ್ಲಿಕ್ಕೆ ಟನಲ್ಸ್ ಮಾಡ್ತು, ಮತ್ತೆ ವರ್ಮಿ ಕಾಸ್ಟ್ ಏನದು ಬಿಡ್ತದೆ ಅದರಲ್ಲಿ ಸಮಗ್ರ ಪೋಷಕಾಂಶಗಳನ್ನ ಒದಗಿಸ್ಕೊಡ್ತಾ ಇದೆ. ಅದಲ್ಲದೆ ಸೂಕ್ಷ್ಮಾಣು ಜೀವಿಗಳು ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇದೆ. ಸೊ ಇದು ಎರೆಹುಳು ಮಾಡ್ತಾ ಇರ್ತಕ್ಕಂಥ ಕೆಲಸ ನಮ್ಮ. ಹಾಗಾದ್ರೆ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ ಸರ್, ಮಣ್ಣಿನಲ್ಲಿ ಎರೆಹುಳುಗಳು ಇದ್ದಾಗ ಮಣ್ಣಿನ ನೀರು ಹಿಡ್ಕೊಳ್ಳುವಂತ ಶಕ್ತಿ ಯಾವ ರೀತಿ ಹೆಚ್ಚಾಗುತ್ತೆ ಅಂತ, ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ವೆರಿ ಸಿಂಪಲ್ ನೋಡಿ, ಇವತ್ತು ನಾನು ಹೇಳಿದೆ ಎರೆಹುಳ ಟನಲ್ಸ್ ಮಾಡುತ್ತೆ ಅಂತ. ಈಗ ನೀರು ನಾವು ಬಿಟ್ಟಾಗಿರ್ಬೋದು ಅಥವಾ ಮಳೆ ಬಿದ್ದಾಗಿರ್ಬೋದು ನೋಡಿ, ಯಾವ ತೋಟದಲ್ಲಿ ಎರೆಹುಳುಗಳ ಸಂಖ್ಯೆ ಹೆಚ್ಚಾಗಿರುತ್ತೋ ಮಳೆ ಬಿದ್ದ ಅರ್ಧ ಗಂಟೆಯಲ್ಲಿ ನೀರಿರಲ್ಲ. ಅಲ್ಲಿ ಏನಾಗತ್ತೆ ಹೇಳಿ, ಇನ್ಫಿಲ್ಟರ್ ಆಗತ್ತೆ, ಅಂದ್ರೆ ಹಿಂಗೋಗತ್ತೆ, ಮಣ್ಣು ಒಳಗಡೆ ಹೊರಟೋಗುತ್ತೆ. ಕರೆಕ್ಟ್ ಅಲ್ವಾ? ಆ ಮಣ್ಣು ಒಳಗಡೆ ಹೋಗಿ ಅಂತರಾಳದಲ್ಲಿ ನೀರು ಶೇಖರಣೆ ಆಗುತ್ತೆ, ಮಣ್ಣಿನ ಒಳಗಡೆ ನೀರು ಶೇಖರಣೆ ಆಗುತ್ತೆ. ಎವಾಪರೇಷನ್ ರೇಟ್ ಕಡಿಮೆ ಆಗುತ್ತಮ್ಮ. ಈಗ ಮಳೆ ಬಿದ್ದಾಗ ಬಹಳಷ್ಟು ಕಡೆ ಮೇಲೇನೆ ನೀರಿದ್ದಾಗ, ಎರೆಹುಳು ಇಲ್ಲದೆ ಇದ್ದಾಗ ಮಳೆ ಬೀಳುತ್ತೆ, ಮತ್ತೆ ಎವಾಪರೇಷನ್ ಆಗಿ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲೇನಾಗತ್ತೆ, ಆ ನೀರು ಒಳಗಡೆ ಹೊರಟೋಗುತ್ತೆ. ನಂಬರ್ 1. ನಂಬರ್ 2, ಆ ವರ್ಮಿ ಕಾಸ್ಟ್ ಏನಿದೆಯೋ ಅದು ಹ್ಯೂಮಸ್. ಆ ಹ್ಯೂಮಸ್ ಸ್ಪಂಜ್ ತರ ಕೆಲಸ ಮಾಡ್ತದಮ್ಮ. ಸ್ಪಂಜ್ ಏನ್ ಮಾಡತ್ತೆ ಹೇಳಿ, ನೀರನ್ನೆಲ್ಲ ಹಿಡಿದಿಟ್ಕೊಳ್ತದೆ, ನೀರನ್ನ ಹಿಡಿದಿಟ್ಕೊಳ್ತದೆ. ಸೊ ಎಷ್ಟು ವರ್ಮ್ಸ್ ಜಾಸ್ತಿ ಇರುತ್ತೋ ಪಾಪ್ಯುಲೇಷನ್ನು, ಅಷ್ಟು ಹ್ಯೂಮಸ್ ಸಾಯಿಲ್ ಅಲ್ಲಿ ಹೆಚ್ಚಾಗ್ತದೆ, ನೀರನ್ನ ಸ್ಪಂಜ್ ತರ ಹಿಡಿದಿಟ್ಕೊಳ್ತದೆ. ಸೊ ಯಾವಾಗ ಹಿಡಿದಿಟ್ಕೊಳ್ತದೋ ಅವಾಗ ಎವಾಪರೇಷನ್ ರೇಟ್ ಕಡಿಮೆ ಆಗಿ ಬೇರಿನ ವಲಯಕ್ಕೆ ಡ್ರಾಟ್ ಕಂಡೀಷನ್ ಅಲ್ಲಿ, ಈಗ ನೋಡಿ ಸಾರಿ ತುಂಬಾ ಡ್ರಾಟ್ ಇದೆ, ಈ ಡ್ರಾಟ್ ಕಂಡೀಷನ್ ಅಲ್ಲಿ ಏನ್ ಮಾಡುತ್ತೆ, ಆ ಹಿಡಿದಿಟ್ಕೊಂಡಿರ್ತಕ್ಕಂಥ ನೀರು ಮತ್ತೆ ಬೇರಿನ ವಲಯಕ್ಕೆ ಒದಗಿಸ್ಕೊಡ್ತದೆ. ಸೊ ಗಿಡನ ಒಣಗಕ್ಕೆ ಬಿಡಲ್ಲ. ಅದಲ್ಲದೆ ಅಂತರಾಳದಲ್ಲಿರ್ತಕ್ಕಂಥ ನೀರು ಸಹ ಮೊದಲು ಶೇಖರಣೆ ಆಗಿರುತ್ತಲ್ಲ, ಈ ಗಾಳಿ ಆಡೋದ್ರಿಂದ ಅದು ಎವಾಪರೇಷನ್ ಸ್ಟೇಟಸ್ ಅಲ್ಲಿ. ಸೊ ಒಳಗಡೆ ಇರ್ತಕ್ಕಂಥ ನೀರು ಕೇಶಾಕರ್ಷಣೆಯಿಂದ ಹೊರಗಡೆ ಬರ್ತದಮ್ಮ. ಅಂದ್ರೆ ಈ ಒಂದು ಬಿಸಿಲಿನ ತಾಪಮಾನಕ್ಕೆ ಅದು ಆವಿಯಾಗಿ ಬರೋವಾಗ ಬೇರುಗಳು ಆ ನೀರನ್ನ ಎಳ್ಕೊಂಡು ಈ ಡ್ರಾಟ್ನ ತಡ್ಕೊಳ್ಳುವಂತ ಶಕ್ತಿ ಅದಕ್ಕೆ ಬರ್ತದೆ. ಹಂಗಾಗಿ ಎರೆಹುಳುಗಳು ಎಲ್ಲಿರ್ತಾವ ಅಲ್ಲಿ ನೀರನ್ನ ತುಂಬಾ ಚೆನ್ನಾಗಿ ಮಣ್ಣಲ್ಲಿ ಶೇಖರಣೆ ಮಾಡ್ಕೊಳ್ತದಮ್ಮ. ಸರ್, ಹಾಗಿದ್ರೆ ಬರಗಾಲದಲ್ಲಿ ರೈತರು ಬೆಳೆಗಳನ್ನ ರಕ್ಷಿಸ್ಕೊಳ್ಳೋದಕ್ಕೆ ಈ ಅರ್ಥವರ್ಮ್ಸ್ ಹೇಗೆ ಹೆಲ್ಪ್ ಮಾಡ್ತವೆ ಸರ್? ನೋಡಮ್ಮ, ಇದು ಸಿಂಪಲ್ ಸೈನ್ಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲಿ ಎರೆಹುಳುಗಳು ಇರ್ತಾವೋ ಅಲ್ಲಿ ಸಾಯಿಲ್ ಮಾಯಿಶ್ಚರ್ ಕಂಟೆಂಟ್ ಚೆನ್ನಾಗಿರುತ್ತೆ, ಹೌದಲ್ವಾ? ಎಲ್ಲಿ ಸಾಯಿಲ್ ಮಾಯಿಶ್ಚರ್ ಕಂಟೆಂಟ್ ಚೆನ್ನಾಗಿರುತ್ತೋ, ಏರಿಯೇಷನ್ ಇರುತ್ತೋ, ರೂಟ್ ಝೋನು ಡೀಪ್ ಆಗಿ ಹೋಗುತ್ತಮ್ಮ, ಆಳವಾಗಿ ಬೇರುಗಳು ಬೆಳ್ಕೊಂಡು ಹೋಗ್ತವೆ. ಕರೆಕ್ಟ್ ಅಲ್ಲಮ್ಮ? ಯಾವಾಗ ಬೇರುಗಳು ಆಳವಾಗಿ ಬೆಳ್ಕೊಂಡು ಹೋಗ್ತಾವೋ ಒಳಗಡೆ ಇರ್ತಕ್ಕಂಥ ತೇವಾಂಶ ನಾವು ಹೀರ್ಕೊಳ್ತವೆ. ಕರೆಕ್ಟ್ ಅಲ್ವಾ? ಅದೇ ಇದು ಜೀವಂತ ಮಣ್ಣಲ್ಲಿ ಆಗುವಂತ ಕೆಲಸ. ನಿರ್ಜೀವ ಮಣ್ಣಲ್ಲಿ ಬೇರುಗಳು ಏನಾಗತ್ತೆ, ಆಳವಾಗಿ ಹೋಗಲ್ಲ, ಬೇರುಗಳು ಮೇಲ್ಗಡೆನೆ ಹರಡ್ಕೊಂಡಿರ್ತವೆ. ಸೊ ಒಳಗಡೆ ತೇವಾಂಶನೂ ಇರಲ್ಲ. ಸೊ ಯಾವಾಗ ಮೇಲ್ಗಡೆ ಸ್ವಲ್ಪ ಮಣ್ಣು ಒಣಗತ್ತೋ ಆಟೋಮೆಟಿಕ್ ಆಗಿ ಬೆಳೆ ಬಾಡ್ದಂಗೆ ಆಗುತ್ತೆ. ಅರ್ಥ ಆಯ್ತಮ್ಮ? ಅದಕ್ಕೆ ಎಲ್ಲಿ ಎರೆಹುಳುಗಳ ಸಂಖ್ಯೆ ಹೆಚ್ಚಾಗಿದೆಯೋ ಅಲ್ಲಿ ಈ ಬಿಸಿಲಿನ ತಾಪಮಾನಕ್ಕೆ ಬೆಳೆ ಅಷ್ಟು ಬೇಗ ಒಣಗಲ್ಲ. ಎಲ್ಲಿ ಎರೆಹುಳುಗಳ ಸಂಖ್ಯೆ ಇರಲ್ವೋ ಅಲ್ಲಿ ಬೇರುಗಳು ಮೇಲ್ಗಡೆನೆ ಹಡ್ಕೊಂಡಿರೋದ್ರಿಂದ ಬಿಸಿಲು ನೋಡಿ, ಈ ಕಾಲದಲ್ಲಿ ಒಂದು 11 ಗಂಟೆ ಆಗಷ್ಟೊತ್ತಿಗೆ ಬೆಳೆ ಒಂದ್ ಸ್ವಲ್ಪ ಬಾಡಿರುತ್ತೆ. ಯಾಕಂತಂದ್ರೆ ರೂಟ್ಗೆ ಸ್ಟ್ರೆಸ್ ಜಾಸ್ತಿ ಆಗತ್ತಮ್ಮ. ಆ ಜಾಗದಲ್ಲಿ ಎರೆಹುಳ ಇರೋ ಜಾಗದಲ್ಲಿ ರೂಟ್ಗೆ ಸ್ಟ್ರೆಸ್ ಇಲ್ಲ. ಯಾವಾಗ ಸ್ಟ್ರೆಸ್ ಇಲ್ವೋ ಅವಾಗ ಅದು ಬಿಸಿಲನ್ನ ತಡ್ಕೊಳ್ಳುತ್ತೆ. ಫೋಟೋಸಿಂಥಸಿಸ್ ಕೂಡ ತುಂಬಾ ಚೆನ್ನಾಗಿ
ಆಗತ್ತಮ್ಮ. ಅಂದ್ರೆ ನೀವ್ ಹೇಳ್ತೀರಾ ಬೇರುಗಳು ಬಲವಾಗಿ ಬೆಳೆದ್ರೆ ಇದರಿಂದ ಡ್ರಾಟ್ ನ ತಡ್ಕೋಬಹುದು. Yes, ಅಮ್ಮ. ಇದಕ್ಕೆ ಅರ್ಥವಂಶ ಹೆಲ್ಪ್ ಎಸ್ ಮಾಡ್ತಾರೆ ಎಸ್ ಎಕ್ಸಾಕ್ಟ್ಲಿ. ಸರ್, ನೀವು ಆಗ್ಲೇ ಹೇಳಿದ್ರಿ ಡ್ರಾಟ್ ಅಂತ, ಬೇರುಗಳು ಹಾಳುವಾಗಿ ಹೋದ್ರೆ ಡ್ರಾಟ್ ನಿಂದ ಪ್ರೊಟೆಕ್ಟ್ ಮಾಡ್ಬೋದು ಅಂತ. ಹಾಗಿದ್ರೆ ಈ ಬೇರುಗಳ ಬೆಳವಣಿಗೆಗೂ ಅರ್ಥವಂಶಗೂ ಏನಾದ್ರೂ ಸಂಬಂಧ ಇದೆಯಾ? ನಮ್ ರೈತರಿಗೆ ಏನಾದ್ರೂ ಸ್ವಲ್ಪ ತಿಳಿಸ್ಕೊಡ್ತೀರಾ? ಎಸ್ ಅಮ್ಮ. ನೋಡಿ, ಬೇರುಗಳ ಬೆಳವಣಿಗೆ ಚೆನ್ನಾಗಾಗ್ಬೇಕಾದ್ರೆ ಮಣ್ಣು ಮೆದುವಾಗಿರ್ಬೇಕಾ ಗಟ್ಟಿ ಇರ್ಬೇಕಾ? ಮೃದುವಾಗಿರ್ಬೇಕು. ಹೌದಲ್ವಾ? ಮೃದುವಾಗಿ ಎಲ್ಲಿರ್ತದೆ? ಎಲ್ಲಿ ಎರೆಹುಳುಗಳು ಅತಿ ಹೆಚ್ಚಿದ್ರೆ, ಎರೆಹುಳುಗಳಿರೋ ಕಡೆ ಸೂಕ್ಷ್ಮಾಣುಜೀವಿಗಳು ಹೆಚ್ಚಿರ್ತದೆ, ಆ ಜಾಗದಲ್ಲಿ ಮಣ್ಣು ಮೃದುವಾಗಿರುತ್ತೆ. ಮಣ್ಣು ಮೃದುವಾಗಿದ್ರೆ ಬೇರುಗಳು ಹಾಳುವಾಗೋಗುತ್ತೆ. ಅಲ್ಲಿಗೆ ಮಣ್ಣು ಮೃದುವಾಗ್ಲಿಕ್ಕೆ ಕಾರಣ ಏನು? ಅರ್ಥವಂಶ. ಕರೆಕ್ಟ್ ಅಲ್ವಾ? ನೋಡಿ, ಎಲ್ಲಿ ಹಾಳುವಾಗಿ ಹೋಗುತ್ತೋ ಬೇರುಗಳು, ಆ ಬೇರುಗಳಿಗೆ ಆಮ್ಲಜನಕನು ಬಹಳ ಮುಖ್ಯ. ಗಾಳಿ ಆಡ್ಬೇಕಲ್ವಾ? ಸೊ ಗಾಳಿ ಆಡ್ಬೇಕಾದ್ರೆ ಅರ್ಥವರ್ಮೆ ಟನಲ್ಸ್ ಮಾಡ್ತದೆ, ಹೌದಲ್ವಾ? ಸೊ ಅಲ್ಲಿ ಆಮ್ಲಜನಕನು ಹೆಚ್ಚಿಗೆ ಸಿಗೋದ್ರಿಂದ ಬೇರುಗಳು ತುಂಬಾ ಸ್ಟ್ರಾಂಗ್ ಆಗ್ತದೆ. ಜೊತೆಗೆ ಬೇರುಗಳಿಗೆ ತೇವಾಂಶ ಅಂತಕ್ಕಂಥದ್ದಲ್ಲಿ ಸಿಗ್ತದೆ, ಹೌದಲ್ವಾ? ಅದಾದ್ಮೇಲೆ ಇಲ್ಲಿ ಬಹಳ ಮುಖ್ಯವಾಗಿ ಏನಂತಂದ್ರೆ, ಬೇರು ಬೆಳೆದು ಬಿಟ್ರೆ ಸಾಕಾಗಲ್ಲ. ಆ ಬೇರುಗಳು ಎಲ್ಲಿ ಚೆನ್ನಾಗಿ ಬೆಳಿತಾವೋ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಅಪ್ಟೇಕ್, ಪೋಷಕಾಂಶಗಳನ್ನ ಹೀರಿಕೊಳ್ಳುವಿಕೆ ಜಾಸ್ತಿ ಆಗುತ್ತೆ, ಹೌದಲ್ಲಮ್ಮ? ಸೊ ಹಂಗಾಗಿ ಎರೆಹುಳುಗಳಿಗೂ ಬೇರುಗಳಿಗೂ ನೇರವಾದ ಸಂಬಂಧ. ಸರ್, ಹಾಗಿದ್ರೆ ನಿಮ್ ಪ್ರಕಾರ ಅರ್ಥವಂಶ ಇದ್ರೆ ನ್ಯೂಟ್ರಿಯೆಂಟ್ಸ್ ಅಪ್ಟೇಕು ಅಥವಾ ಅಬ್ಸಾರ್ಪ್ಷನ್ ಜಾಸ್ತಿ ಆಗತ್ತೆ ಅಂತ ನೀವು ಹೇಳ್ತಿದ್ದೀರಾ? ಹೌದಲ್ಲಮ್ಮ. ಅರ್ಥವಂಶ ಇರೋ ಕಡೆ ನ್ಯೂಟ್ರಿಯೆಂಟ್ಸ್ ಅವೈಲೇಬಿಲಿಟಿನೂ ಜಾಸ್ತಿ ಇರುತ್ತೆ. ಅರ್ಥವಂಶ ಇರೋ ಕಡೆ ರೂಟ್ ಝೋನ್ ಡೆವಲಪ್ಮೆಂಟು ಜಾಸ್ತಿ ಆಗುತ್ತೆ. ರೂಟ್ಗೆ ಏನ್ ಬೇಕು? ಪೋಷಕಾಂಶಗಳು ಬೇಕು. ಸೊ ಪೋಷಕಾಂಶಗಳು ರೆಡಿ ಇರಬೇಕಾದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಸೊ ಬೆಳೆ ಕೂಡ ಚೆನ್ನಾಗಾಗುತ್ತೆ. ಸರ್, ನೀವು ಹೇಳ್ತಿದ್ರಿ ಎರೆಹುಳುಗಳು ಮಣ್ಣಿನಲ್ಲಿ ಇದ್ರೆ ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ, ಅದೇ ರೀತಿ ಬೆಳವಣಿಗೆನೂ ಜಾಸ್ತಿ ಆಗುತ್ತೆ, ಮಣ್ಣಿನಲ್ಲಿ ನೀರನ್ನ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ. ಸಪೋಸ್ ಎರೆಹುಳುಗಳು ಮಣ್ಣಿನಲ್ಲಿ ಇಲ್ಲ ಅಂದ್ರೆ ಏನೆಲ್ಲ ತೊಂದರೆಗಳಾಗ್ಬೋದು, ಏನೆಲ್ಲ ಸಮಸ್ಯೆಗಳು ರೈತರು ನೋಡ್ಬೋದು? ಇದು ಈ ಪ್ರಶ್ನೆ ನನಗಿಂತೂ ನಮ್ಮ ರೈತರು ತುಂಬಾ ಚೆನ್ನಾಗಿ ಹೇಳ್ಬೋದಮ್ಮ ಈ ಪರಿಸ್ಥಿತಿಯಲ್ಲಿ. ಯಾಕೆ ಅಂತಂದ್ರೆ, ನಾನು ಹೇಳೋ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನ ಅವ್ರು ಆಲ್ರೆಡಿ ಫೇಸ್ ಮಾಡ್ತಾ ಇದ್ದಾರೆ. ಹೆಂಗೆ ಅಂತಂದ್ರೆ, ಎರೆಹುಳ ಇಲ್ಲ ಅಂತಂದ್ರೆ ಸಾಯಿಲ್ ಹಾರ್ಡ್ ಆಗುತ್ತೆ. ವಾಟರ್ ಇನ್ಫಿಲ್ಟ್ರೇಷನ್, ಮಣ್ಣಿನಲ್ಲಿ ನೀರು ಸರಿಯಾಗಿ ಹಿಂಗೋಲ್ಲ. ಕರೆಕ್ಟ್ ಅಲ್ವಾ? ಎಲ್ಲಿ ಮಣ್ಣಿನಲ್ಲಿ ನೀರು ಹಿಂಗಲ್ವೋ ಅಲ್ಲಿ ಬೇರುಗಳ ಅಭಿವೃದ್ಧಿನೂ ಸರಿಯಾಗಿ ಆಗಲ್ಲ. ಕರೆಕ್ಟ್ ಅಲ್ವಾ? ಸೊ ಯಾವಾಗ ಬೇರುಗಳ ಅಭಿವೃದ್ಧಿ ಆಗಲ್ವೋ ಪೋಷಕಾಂಶಗಳ ಲಾಕ್ ಆಗ್ತದೆ. ಪೋಷಕಾಂಶಗಳು ಇದ್ರೂ ತಗೊಳಕ್ ಆಗಲ್ಲ. ಎಲ್ಲಿ ಎರೆಹುಳುಗಳು ಅಥವಾ ಈ ಸೂಕ್ಷ್ಮಾಣುಜೀವಿಗಳು ಇಲ್ಲದೆ ಇರೋ ಜಾಗದಲ್ಲಿ ಪೋಷಕಾಂಶಗಳು ಲಾಕ್ ಆಗ್ತವೆ. ಇದ್ರ ಪರಿಣಾಮ ಏನಾಗ್ಬೋದಮ್ಮ? ಬೆಳೆಗಳಿಗೆ ಸರಿಯಾಗಿ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ. ಆಗ ಬೆಳೆಗಳು ಬೆಳವಣಿಗೆನೂ ಸಹ ಕಡಿಮೆ ಆಗ್ತದೆ. ಕರೆಕ್ಟ್ ಅಲ್ವಾ? ಬೆಳವಣಿಗೆ ಕಡಿಮೆ ಆಗತ್ತೆ, ಫ್ಲವರಿಂಗ್ ಕಡಿಮೆ ಆಗತ್ತೆ, ಪೆಸ್ಟ್ ಡಿಸೀಸ್ ಲೋಡ್ ಜಾಸ್ತಿ ಆಗತ್ತೆ, ಇಳುವರಿ ಕಡಿಮೆ ಆಗತ್ತೆ. ಸೊ ಈ ತರ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಮಣ್ಣನ್ನ ಡೆಡ್ ಸಾಯಿಲ್ ಅಂತ ಕರೀತಾರೆ, ನಿರ್ಜೀವ ಮಣ್ಣು ಅಂತ ಕರೀತಾರೆ. ಮಣ್ಣು ಸತ್ತೋಗಿದೆ ಅಂತ. ಎಸ್, ಹೌದು. ಇವತ್ತು ಸತ್ತಿರೋ ಮಣ್ಣಲ್ಲೇ ಹೋರಾಟ ಮಾಡ್ತಾ ಇರೋದು ಎಲ್ಲ ರೈತರು. ಸೊ ಹಂಗಾಗಿ ಇದು ಅರ್ಥ ಆದ್ರೆ ಆ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರ್ಲಿಕ್ಕೆ ಅವಕಾಶ ಆಗುತ್ತೆ ರೈತರಿಗೆ. ಸರ್, ನಾವು ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಹಾಗಿದ್ರೆ ರಿಸರ್ಚ್ ಮತ್ತೆ ಸೈನ್ಸ್ ಎರೆಹುಳುಗಳ ಬಗ್ಗೆ ಏನ್ ಹೇಳುತ್ತೆ ಸರ್? ಸೊ ವಿಜ್ಞಾನ ನಾವು ನೋಡಿದಾಗ, ವೈಜ್ಞಾನಿಕವಾದ ವಿಚಾರಗಳನ್ನ ನಾವು ವಿಜ್ಞಾನಿಗಳು ಏನಿದ್ರ ಬಗ್ಗೆ ರಿಸರ್ಚ್ ಮಾಡಿದಾರೋ ಅದನ್ನ ನಾವು ತಿಳ್ಕೊಳಕ್ ಹೊರಟಾಗ, ಎಲ್ಲಿ ಎರೆಹುಳುಗಳ ಸಂಖ್ಯೆ ಹೆಚ್ಚಿರುತ್ತೋ ಅದು ಫಲವತ್ತತೆಯ ಮಣ್ಣು ಅಂತಕ್ಕಂಥದ್ದು ವಿಚಾರ ಇದೆಯಮ್ಮ. ಯಾಕೆಂತಂದ್ರೆ ಈಗ ರೈತರ ಭಾಷೆಯಲ್ಲಿ ಬೇರೆ ಏನೇ ಹೇಳಿದ್ರು ಅರ್ಥ ಆಗಲ್ಲ. ಅವ್ರಿಗೆ ಒಂದೇ ಗೊತ್ತಿರೋದು ಮಣ್ಣು ಫಲವತ್ತತೆಯಾಗಿ ಇದೆಯೋ ಇಲ್ವಾ ಅಂತಕ್ಕಂಥದ್ದು ಅವರ ಮಾತಾಗಿದೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಎರೆಹುಳುಗಳ ಪಾಪ್ಯುಲೇಷನ್ ಅವ್ರ ತೋಟದಲ್ಲಿ ಹೆಚ್ಚಿಗೆ ಇದೆ ಅಂತಂದ್ರೆ ವಿಜ್ಞಾನ ಹೇಳೋದಿಷ್ಟೇ, ಮಣ್ಣು ಫಲವತ್ತಾಗಿ ಇದೆ. ಸೊ ಎಲ್ಲಿ ಮಣ್ಣು ಫಲವತ್ತಾಗಿದೆಯೋ ಅಲ್ಲಿ ಬೆಳೆಗಳು ಸಮೃದ್ಧಿಯಾಗಿ ಇರ್ತದೆ. ಸೊ ಇದನ್ನ ಆಕ್ಚುಲಿ BC ಫಾರಂ ಮಂಡ್ಯದಲ್ಲಿ ನಾವು ಇದನ್ನ ಇದ್ರ ಮೇಲೆ ಒಂದು ಟ್ರಯಲ್ಸ್ ಕಂಡಕ್ಟ್ ಮಾಡಿದಾಗ ಡಾಕ್ಟರ್ ಸಾಯಿಲ್ ನ ಅಪ್ಲೈ ಮಾಡಿ ಅವ್ರು ಏನ್ ಟ್ರಯಲ್ಸ್ ಕಂಡಕ್ಟ್ ಮಾಡಿದ್ರು ಅಲ್ಲಿ ಅವ್ರು ಅದನ್ನ ಫೈಂಡ್ ಔಟ್ ಮಾಡಿದಾರಮ್ಮ. ಎರೆಹುಳುಗಳ ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗಿರ್ತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಆ ಜಾಗದಲ್ಲಿ ರೂಟ್ ಝೋನ್ ಡೆವಲಪ್ ಆಗಿರ್ತಕ್ಕಂಥದ್ದು, ಸಾಯಿಲ್ ಅಗ್ರಿಗೇಷನ್ ಅಂದ್ರೆ ಮಣ್ಣಿನ ಕಣಗಳು ಒಂದಕ್ಕೊಂದು ಅಂಟ್ಕೊಳ್ತಕ್ಕಂಥದ್ದು, ಸಣ್ಣ ಸಣ್ಣ ಕಣಗಳು. ಸಾಯಿಲ್ ಹಾರ್ಡ್ ಆಗೋದಲ್ಲ, ಸಾಯಿಲ್ ಲೂಸ್ ಆಗಿ
ಒಂದಕ್ಕೊಂದು ಅಂಟ್ಕೊಳ್ಳುವಂಥದ್ದನ್ನ ಸಾಯಿಲ್ ಅಗ್ರಿಗೇಷನ್ ಅಂತ ಕರೀತಾರೆ. ಇದನ್ನು ಫೈಂಡ್ ಔಟ್ ಮಾಡಿ ಇದರ ಇಂಪ್ಯಾಕ್ಟ್ ಉತ್ತಮವಾದ ಇಳುವರಿ ಬಂದಿರತಕ್ಕಂಥದ್ದು ಅಲ್ಲಿ ಟೆಸ್ಟ್ ಅಂಡ್ ಟ್ರಯಲ್ಸ್ ಅಲ್ಲಿ ಮಾಡಿದಾರಮ್ಮ. ಹಂಗಾಗಿ ಎರೆಹುಳುಗಳು ರೈತನ ಮಿತ್ರ ಅಂತ ಇವತ್ತಲ್ಲಮ್ಮ, ಅದು ಆ ಕಾಲದಿಂದನೂ ಹೇಳಿರ್ತಕ್ಕಂಥದ್ದೇ. ವಿಜ್ಞಾನವೂ ಅದೇ ಹೇಳಿದೆ, ಎರೆಹುಳುಗಳು ಇದ್ರೆ ಅದು ಫಲವತ್ತತೆಯ ಮಣ್ಣು, ಇಲ್ಲ ಅಂತಂದ್ರೆ ಫಲವತ್ತತೆ ಕಳ್ಕೊಂಡಿರ್ತಕ್ಕಂಥ ಮಣ್ಣು ಅಂತ ಇವತ್ತಿನ ರಿಸರ್ಚ್ ಹೇಳ್ತಾ ಇದೆಯಮ್ಮ. ಹಾಗಿದ್ರೆ ನಿಮ್ ಪ್ರಕಾರ ಎಲ್ಲಿ ಎರೆಹುಳುಗಳು ಇರ್ತಾವೋ ಅಲ್ಲಿ ಮಣ್ಣು ಫರ್ಟೈಲ್ ಆಗಿರುತ್ತೆ ಅಂತ ಹೇಳ್ತಿದ್ದೀರಲ್ವಾ ಸರ್? ಎಸ್ ಅಮ್ಮ, ಹೌದು ಸರ್. ನನಗೊಂದು ಡೌಟು, ಸಪೋಸ್ ನಮ್ಮ ಮಣ್ಣಲ್ಲಿ ಎರೆಹುಳುಗಳೇ ಇಲ್ಲ, ಹಾಗಿದ್ದಾಗ ನಮ್ಮ ಮಣ್ಣಲ್ಲಿ ಪುನಃ ಎರೆಹುಳುಗಳ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೋದು? ಸೊ ನೋಡಿ, ಎರೆಹುಳುಗಳು ಹೆಂಗೆ ಹಾಳಾಯ್ತು ಅಂತ ನೋಡಿದಾಗ ರೆಗ್ಯುಲರ್ ಆಗಿ 4-5 ಡೆಕೆಡ್ಸ್ ಇಂದ ನಾವೇನ್ ಕೆಮಿಕಲ್ ಪ್ರಾಕ್ಟೀಸಸ್ ಮಾಡ್ತಾ ಇದ್ರಿ, ದಿನದಿಂದ ದಿನಕ್ಕೆ ಅದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಬಂದು ಈಗ ಇಲ್ದಂಗಾಗಿದೆ. ಅಲ್ಲಿಗೇನ್ ಮಾಡ್ಬೇಕು? ಕೆಮಿಕಲ್ ಯೂಸೇಜ್ ನ ಕಡಿಮೆ ಮಾಡ್ಬೇಕು, ನಂಬರ್ 1. ನಂಬರ್ 2, ಎರೆಹುಳುಗೆ ಏನ್ ಬೇಕಮ್ಮ ಬದುಕಲಿಕ್ಕೆ? ಆಹಾರ ಬೇಕು. ಸಾವಯವ ತ್ಯಾಜ್ಯಗಳನ್ನ ಜಾಸ್ತಿ ಮಾಡ್ಕೋಬೇಕು. ಕರೆಕ್ಟ್ ಅಲ್ವಾ? ಬರೀ ಎರೆಹುಳ ಇದ್ರೆ ಸಾಕಾಗಲ್ಲ, ಅದ್ರ ಜೊತೆಗೆ ಮಣ್ಣಲ್ಲಿ ಇವು ಬೇಕಲ್ಮ, ಮೈಕ್ರೋ ಆರ್ಗ್ಯಾನಿಸಮ್ಸ್, ಸೂಕ್ಷ್ಮಾಣು ಜೀವಿಗಳು, ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಕೂಡ ಹೆಚ್ಚಿಸ್ಕೋಬೇಕು. ಹೌದಲ್ವಾ? ಸೊ ಇದನ್ನ ಮಾಡಿದ್ರೆ ಎರೆಹುಳುಗಳು ಬಂದು ಬಿಡುತ್ತೆ ಅಂತಲ್ಲಮ್ಮ, ಬರುತ್ತೆ. ನೀವು ಇದನ್ನೆಲ್ಲ ಕಡಿಮೆ ಮಾಡಿದ್ರೆ ಡೇ ಬೈ ಡೇ ಸಾಯಿಲ್ ಅಲ್ಲಿರ್ತಕ್ಕಂಥ ವಿಷಕಾರಿ ಅಂಶಗಳು ಕಡಿಮೆ ಆಗ್ತಾ ಬಿಸಿಲು ಮಳೆ ಗಾಳಿಗೆ ಕಡಿಮೆ ಆಗ್ತಾ ಅದು ಶುದ್ಧೀಕರಣ ಆದಂಗೆಲ್ಲ 1-2 ವರ್ಷಕ್ಕೋ 3 ವರ್ಷಕ್ಕೋ ಎರೆಹುಳುಗಳು ಮತ್ತೆ ವಾಪಸ್ಸು ಬರ್ತದೆ. ಆದ್ರೆ ಇವತ್ತು ನಿಮ್ಮ ಪ್ರಶ್ನೆಯಲ್ಲಿ ಏನ್ ಅಡಗಿದೆ ಅಂತಂದ್ರೆ, ರೈತರಿಗೆ 2-3 ವರ್ಷ ಇದನ್ನ ಕಾಯ್ಲಿಕ್ಕೆ ಆಗಲ್ಲ. ಇವತ್ತೊಂದು ಸಮಸ್ಯೆಗಳು ಇಟ್ಕೊಂಡು ಇಳುವರಿ ಬರಲೇಬೇಕು. ಸೊ ಅದರಿಂದ ಏನ್ ಮಾಡಬೇಕು ಅಂತ ಮತ್ತೊಂದು ಪ್ರಶ್ನೆ ಹಾಕೊಂಡ್ರೆ, ಅದಕ್ಕೆ ಇವತ್ತು ರೈತರಿಗೆ ಎಲ್ರಿಗೂ ಗೊತ್ತಿರೋ ಹಂಗೆ ಇಡೀ ದೇಶದಲ್ಲಿ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಯಾವುದೇ ರಾಸಾಯನಿಕಗಳನ್ನ ತಂದಾಕಿ ಇಮ್ಮಿಡಿಯೇಟ್ ಎರೆಹುಳನ ಅಭಿವೃದ್ಧಿ ಮಾಡಕ್ಕೆ ಚಾನ್ಸ್ ಇಲ್ಲ. ಹೌದಮ್ಮ? ಆದರೆ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳನ್ನ ಮಣ್ಣಿಗೆ ಹಾಕೋದ್ರಿಂದ ಸಾವಿರಾರು ರೈತರು 15 ದಿವಸ 20 ದಿವಸ 30 ದಿವಸದಲ್ಲಿ ಎರೆಹುಳುಗಳನ್ನ ಅವರ ತೋಟದಲ್ಲಿ ಗಮನಿಸಿ ಸಾವಿರಾರು ವಿಡಿಯೋಗಳನ್ನ ಇವತ್ತು ಇದರ ಮೇಲೆ ಮಾಡಿದಿರಮ್ಮ. ಇದು ಆಶ್ಚರ್ಯಕರವಾದ ವಿಚಾರ, ಏನೋ ಒಂದು ಮಿರಾಕಲ್ ಥಿಂಗ್ ಅಂತ ಹೇಳ್ಬೋದು. ಡೆಡ್ ಸಾಯಿಲ್ನ 15ರಿಂದ 30 ದಿವಸದಲ್ಲಿ ರೀಜನರೇಟ್ ಮಾಡಬಹುದು, ಜೀವ ತುಂಬಬಹುದು ಅಂತಂದ್ರೆ 20 days ಅಲ್ಲಿ ಅರ್ಥವರ್ಮ್ಸ್ ಡೆವಲಪ್. ಎಸ್ ಅಮ್ಮ, ಇದು ಪ್ರಾಕ್ಟಿಕಲ್ ಥಿಂಗು. ಜನ ಇಲ್ಲೇನು ತಲೆ ಕೆಡಿಸ್ಕೊಂಡು ಇನ್ನೇನೋ ಮಾಡಿ ದುಡ್ಡು ಖರ್ಚು ಮಾಡಿ ಅಥವಾ ಏನು ಮಾಡದೆ ರೀಜನರೇಷನ್ ಮಾಡ್ಕೊಳ್ಳದೆ ಸುಮ್ಮನೆ ಇರೋದ್ರಿಂದ ಅತಿ ಲಾಸ್ ಆಗ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಅವರ ತೋಟಕ್ಕೆ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳನ್ನ ಹಾಕಿ ಅವರ ತೋಟದಲ್ಲಿ ಎರೆಹುಳುಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳುವಂತ ಕಾರ್ಯಕ್ರಮವನ್ನ ಇವರು ಮಾಡಿದ್ದೇ ಆದರೆ ಇವತ್ತಿನ ಕೃಷಿ ಸಮಸ್ಯೆಗಳಿಂದ ಸುಮಾರು 70%ಕ್ಕಿಂತ ಹೆಚ್ಚು ಸಮಸ್ಯೆಗಳಿಂದ ಇವರು ಹೊರಗಡೆ ಬರ್ಬೋದಮ್ಮ. ಒಂದು ಈಸಿ ವೇ ಅಂದ್ರೆ ಡಾಕ್ಟರ್ ಸಾಯಿಲ್ ನ ಬಳಸೋ. ಎಸ್ ಅಮ್ಮ. ಸೊ ಇಷ್ಟು ಮಾಡೋದ್ರಿಂದ ಮಣ್ಣು ಜೀವಂತ ಆಗ್ತದೆ, ಫಲವತ್ತತೆ ಆಗ್ತದೆ, ಪೋಷಕಾಂಶಗಳು ಸಿಗ್ತವೆ, ಬೆಳೆಗೆ ರೋಗ ನಿರೋಧಕ ಶಕ್ತಿ ಬರ್ತದೆ, ಇಳುವರಿ ಚೆನ್ನಾಗಿ ಬರ್ತದೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಎಲ್ಲವೂ ಇದರಿಂದ ಸಾಧ್ಯ ಇದೆ. ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ರೈತರಿಗೂ ಸಹ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ವಿಷಯವನ್ನ ತಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದ.